ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪರಮೇಶ್ವರನ ಪರ ಅವತಾರಿಗಳಾದ ಜಗದ್ಗುರು ಸಿದ್ಧಾರೂಢರ, ಜಗದ್ಗುರು ಗುರುನಾಥಾರೂಢರ, ಬಸವಾದಿ ಶ್ರೀ ಶಿವಶರಣರ ಕನ್ನಡ ನಾಡಿನೆಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಪರಮ ಪೂಜ್ಯರು ಪ್ರಾತಸ್ಮರಣೆ ಎನ್ನಾತ್ಮ ಕಲ್ಯಾಣ ಕರ್ತೃಗಳಾಗಿರುವ ಸದ್ಗುರುವಿನ ಪವಿತ್ರ ಚರಣಾರವಿಂದ ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಅನಂತ ಕರುಣಾಮೂರ್ತಿಗಳು ಆಗಿರುವ ಪೂಜ್ಯ ಅಪ್ಪಾಜರ ಶ್ರೀ ಚರಣಗಳಲ್ಲಿ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ಈ ಒಂದು ಶುಭ ಸಂಜೆಯ ಪವಿತ್ರ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಒಂದು ಸರ್ವಜ್ಞನ ವಚನ. ಗಾನ ವಿದ್ಯೆಯಲೇಸು ಮಾನವತಿ ಸತಿಲೇಸು ಸ್ವಾನುಭಾವಿಗಳ ಕಳೆಲೇಸು ಎಲ್ಲಕ್ಕೂ ದಾನಿಯೇಲೇಸು ಸರ್ವಜ್ಞ. ಇದು ಒಂದು ಸರ್ವಜ್ಞನ ವಚನ. ಸರ್ವಜ್ಞನೆಂಬವನು ಗರ್ವದಿಂದಾದವನೇ, ಸರ್ವರಲ್ಲಿಯ ಒಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಸರ್ವಜ್ಞಗಾರರು ಹೆಂಗಾದರು ಅಂತ ಕೇಳಿದ್ರೆ, ಈ ಲೋಕದಲ್ಲಿ ಈ ಸಮಾಜದಲ್ಲಿ ಸಹಜವಾಗಿ ಅವರು ಕಂಡಿರ್ತಕ್ಕಂಥ ನುಡಿಗಳನ್ನ ತ್ರಿಪದಿಯಲ್ಲಿ ಹಿಡಿದಿರ್ತಕ್ಕಂಥ ಅವೇ ಇಲ್ಲಿ ಸರ್ವಜ್ಞನ ವಚನಗಳು ಅಂತ ಪ್ರಚಾರಕ್ಕೆ ಬಂದಿದ್ದಾವೆ. ಅದರಲ್ಲಿ ಎಷ್ಟೋ ಸಾಕಷ್ಟು ನೀತಿ, ಭಕ್ತಿ, ಜ್ಞಾನ, ರಾಜಕೀಯ ಎಲ್ಲ ರೀತಿಯಾಗಿರ್ತಕ್ಕಂಥ ತ್ರಿಪದಿಗಳನ್ನು ರಚನೆ ಮಾಡಿದ್ದಾರೆ. ಅವರು ಸಮಾಜಕ್ಕೆ ಆ ಒಂದು ತಮ್ಮ ಜ್ಞಾನವನ್ನ ತಾವು ತಾವು ಆನಂದಪಟ್ಟು ಇನ್ನು ಉಳುಕಿದವ್ರಿಗೆ ಸಹಿತವಾಗಿ ಎಲ್ಲರೂ ಇವನ್ನ ನೋಡಿದ್ರಂತೆ ನಡಿಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಬರೆದಿರ್ತಕ್ಕಂಥವು. ಮಹಾತ್ಮರ ಹಾಗೆ ಸಂತರು ಅಭಂಗಗಳಂತ ರಚನೆ ಮಾಡಿದ್ರು. ಮಹಾತ್ಮರು, ಶಿವಶರಣರು, ಬಸವಾದ ಶಿವಶರಣರು ಕೂಡ ವಚನಗಳನ್ನ ರಚನೆ ಮಾಡಿದ್ರು, ವಚನಕಾರರು. ಆಮೇಲೆ ಸರ್ವಜ್ಞ ವಚನ, ಹೀಗೆ ಎಷ್ಟೋ ಗ್ರಂಥಗಳೇ ಬರೆದಾರೆ. ಉಪನಿಷತ್ತುಗಳು, ಭಗವದ್ಗೀತೆಗಳು, ಶಾಸ್ತ್ರಗಳು ಅಂತ ಹಂಗ ಅಗಮಗಳು, ಪುರಾಣಗಳು ಅಂತೆಲ್ಲ ಬರೆದಿಟ್ಟಿದ್ದಾರೆ. ಯಾವ್ದ್ರ ಸಲುವಾಗಿ ಅಂತ ಕೇಳಿದ್ರೆ, ಮನುಷ್ಯರು ಮಾನವ ಕುಲಕೋಟಿನವನ್ನೆಲ್ಲ ಓದಿ ನೋಡಿ ಉದ್ಧಾರ ಆಗ್ಲಿ ಅನ್ನೋಂಥ ಉದ್ದೇಶ. ಹಾಗೆ ಇಲ್ಲಿ ಸರ್ವಜ್ಞ ಈ ವಚನದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಇದೊಂದು ಒಳ್ಳೆ ಮಾರ್ಮಿಕವಾಗಿರ್ತಕ್ಕಂಥ ವಚನ. ಇದೊಂದು ಸರ್ವಜ್ಞ ವಚನ. ಅಂದ್ರೆ ಗಾನ ವಿದ್ಯೆಯಲೇಸು ಅಂತ ಮೊದಲು ತಗೊಂಡ್ರು. ಗಾನ ಅಂದ್ರೆ ನಿಮಗೆಲ್ಲ ಗೊತ್ತು, ಎಲ್ಲ ಇಲ್ಲಿ ತಕ್ಕ ಅದನ್ನೇ ನಡೆಸಿರಲಿ. ಈಗ ಅಂದ್ರೆ ಸುಂದರವಾಗಿರ್ತಕ್ಕಂಥ ಗಾಯನ ಮಾಡೋದು, ಅದೊಂದು ಸಂಗೀತ ಸರಸ್ವತಿ ಅನ್ನುವಂಥದ್ದು ನಾಲ್ಗೆ ಮೇಲೆ ಬರಬೇಕಾದ್ರೂ ಕೂಡ ಅದೊಂದು ಪುಣ್ಯ ಅನ್ನುವಂಥದ್ದು ಬೇಕು ಅಂತ ಅರ್ಥ. ಅಂದ್ರೆ ನೋಡ್ರಿ, ನೀವು ಸುಂದರವಾಗಿರ್ತಕ್ಕಂಥ ಒಂದು ಹಾಡು ಹಾಡಕತ್ರ ಮನಸ್ಸೆಲ್ಲ ಆ ಕಡೆನೇ ಹೋಗ್ತತಿ. ಇಂಪಾಗಿರ್ತಕ್ಕಂಥದ್ದು ಹಾಡಿದ್ರ ಅಂದ್ರ ಆ ಕಡೆ ಎಷ್ಟು ಸುಂದರವಾಗಿ ಹಾಡ್ತಾರ ಅಂತ ಹೇಳಿ ಅನಿಸ್ತತಿ. ಅದಕ್ಕ ಆ ವಿದ್ಯೆ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಅನ್ನುವಂಥ ಮಾತು ಹೇಳಿದ್ರು ಸರ್ವಜ್ಞರು. ಗಾನ ವಿದ್ಯೆಯಲೇಸು ಅಂತ. ಆಮೇಲೆ ಮಾನವತಿ ಸತಿಲೇಸು. ಒಂದು ಮನಿಯೊಳಗ ಸತಿ ಅಂದ್ರೆ ಹೆಂಡತಿ, ಧರ್ಮ ಪತ್ನಿ. ಮನಿಯೊಳಗ ಪತ್ನಿ ಇದ್ದಂತಕ್ಕೆ ಹೆಂಗಿರ್ಬೇಕು? ಮಾನವತಿ ಸತಿಲೇಸು ಅಂತ ಬರೆದ್ರವ್ರು. ಅವಳು ಹೆಂಗಿರ್ಬೇಕು? ಎಲ್ಲಾ ಜ್ಞಾನ ಬಲ್ಲವಳು ಇರಬೇಕು ಅಂತ ಅರ್ಥ. ಮನಿಯೊಳಗ ಆಕೆ ಎಲ್ಲರಿಗೂ ಬೇಕಾಗಿರ್ಬೇಕು, ಹೊರಗಿನವ್ರಿಗೂ ಬೇಕಾಗಿರ್ಬೇಕು. ಆ ಹೆಂಡತಿ ಮನಿಯೊಳಗ ಅತ್ತೆ ಮಾವ, ಭಾವ ಮೈದರು, ಆಮೇಲೆ ನಾದ್ನ್ಯಾರ ಅಂತಾರಲ್ಲ, ನಾದ್ನ್ಯಾರ ಅಂತ ಯಾಕಂತಾರ ನಾವು ಅವ್ರಿಗೆ? ನಾದ್ನ್ಯಾರ ಅಂತ ಯಾಕಂತಾರು? ಹಂಗೇನಿಲ್ಲ, ಅದ ನಾತಾರ ಅವ್ರ. ಅದಕ್ಕ ಹಿಟ್ಟು ಹೆಂಗ್ ನಾತಾರಲ್ಲ, ಹಿಟ್ಟು ತಗೊಂಡ್ ನಾತಿರಲ್ ನೀವು? ಹಾ, ರೊಟ್ಟಿ ಮಾಡಕೋ ಚಪಾತಿ ಮಾಡಕ ಅದಕ್ಕ ನಾತಿರಿಲ್ಲ. ನಾದವ್ರ ಬಂದವ್ರನ್ನ ಅದಕ್ ನಾದ್ನ್ಯಾರ ಅಂತಿರ್ಬೇಕಂತ ನನ್ಗ ಅನಸ್ತೈತಿ. ಬಹುಶಃ ನಾದನಿಯರು, ಅತ್ತೆ ಮಾವರು, ಇನ್ನೂ ಎಲ್ಲ ಈಗ ಬಂಧು ಬಾಂಧವರು ಇರ್ತಾರ ಮನೆಯಲ್ಲಿ. ಎಲ್ಲರಿಗೂ ಪ್ರಿಯಾಗಿ ಹೋಗ್ಬೇಕಲ್ಲ, ಎಲ್ಲಾರು ಪ್ರೀತಿಯಿಂದ ಬದುಕ್ಬೇಕು. ಎಲ್ಲರಿಗೂ ಆಕೆ ಹೆಂಗ ಬದುಕ್ಬೇಕು ಅಂತ ಕೇಳಿದ್ರೆ,
ಆಕಿನ ಕಂಡ್ರೆಲ್ಲ ಪ್ರೀತಿ ಮಾಡ್ಬೇಕು, ಹಂಗ ಬದುಕ್ಬೇಕಂತ ಆಕಿ. ಆಮೇಲೆ ಮನಿಗೆ ಬಂದಿರ್ತಾರಲ್ಲ, ಅತಿಥಿ ಅಭ್ಯಾಗತರ ಬಂದಿರ್ತಾರಲ್ಲ ಮನಿಗೆ, ಅವ್ರ ಆದರದಿಂದ ಗೌರವದಿಂದ ಕಾಣ್ಬೇಕು ಏನ್ರಿ. ಆದರದಿಂದ ಕಂಡ್ರು ಅಂತಂದ್ರೆ ಅದಕ್ಕೆ ಏನು ಬಂದಿರಿ ಹದೊಳವಿದ್ದಿರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ವಚನದಲ್ಲಿ ಹೇಳಿದ್ರು ಶರಣರು ಕೂಡ ಅಂದ್ರ ಅದನ್ನ. ಕುಳ್ಳಿರಿ ಅಂದರೆ ನೆಲ ಕುಳ್ಳಿ ಹೋಗುವುದೇ, ನೆಲ ತಗ್ ಬೀಳ್ತತೇನ ಅಂದ್ರ ಅವ್ರು. ಅಂದ್ರೆ ಇಲ್ಲಿ ಮನೆಗೆ ಬಂದಿರ್ತಕ್ಕಂಥವ್ರಿಗೆ ಮರ್ಯಾದೆ ಕೊಡೋದು. ಈಗ ಯಾರ ಬಂದಿರ್ತಾರ ಮನೆಗೆ, ಅದರಿಂದ ನಮ್ಮ ಮನಿ ಗೌರವ. ಒಬ್ಬ ಹೆಣ್ಮಗಳು ಮನಿಯೊಳಗೆ ಸಂತೋಷದಿಂದ ಇದ್ಲು ಅಂದ್ರ ಆ ಮನಿಗೆ ಬಂದಿರ್ತಕ್ಕಂಥವ್ರು ನೀವ್ ಹೆಂಗ್ ಇಟ್ಕೋಬೇಕು? ಆ ಮನಿಯೊಳಗೆ ಬಂದಿರ್ತಕ್ಕಂಥ ಸೊಸಿ ಎಲ್ಲ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡ್ರೆ ಮನಿ ಉದ್ಧಾರ ಆಕತಿ. ಆಕೆ ಬಂದಿರ್ತಕ್ಕಂಥ ಏನೋ ಬಿಟ್ಟು ಬ್ಯಾರೆ ಮನೇನ ಆಕಿ ಪರೂರ ಮತ್ತೊಬ್ಬರ ಹೆಣ್ಮಗಳು ಆಕೆ ನಮ್ಮ ಮನೆಗೆ ಬಂದಿರ್ತಕ್ಕ ಕೆಲಸಗಾರ್ತಿಗತೆ ನಾವು ನೋಡಿದಿವಿ ಅಂದ್ರ ಆ ಮನಿ ಎಂದು ಉದ್ಧಾರ ಆಗಂಗಿಲ್ಲ ಅಂತ. ಆಕೆ ನಮ್ಮ ಮನೆ ಉದ್ಧಾರಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಬಂದಿರ್ತಾಳ ನೋಡ್ರಿ. ಆಕೆ ತಂದೆ ತಾಯಿ ಬಂಧು ಬಳಗ ಮನಿ ಹೆಸರ ಗಮ್ಮ ಅಪ್ಪನ ಹೆಸರು ಎಲ್ಲಾ ಬಿಟ್ಟ ಬಂದಿರ್ತಾಳ ನೋಡ್ರಿ. ಬಿಟ್ಟು ನಿಮ್ ಮನಿಗೊಂದು ಬೆಳಕ ತೋರ್ಬೇಕು, ಈ ಮನಿ ಕೀರ್ತಿ ಬೆಳಗಿಸ್ಬೇಕು ಅಂತೇಳಿ ಎಷ್ಟೇ ಕಷ್ಟ ನಷ್ಟಗಳು ಕೊಟ್ಟರು ಕೂಡ ಎಲ್ಲವನ್ನ ಸಹನ ಮಾಡಿ ಅಲ್ಲಿ ಜೀವನ ತೆಗಿತಾಳ ಅಂತಂದಾಗ ಸಾಮಾನ್ಯ ಹೆಣ್ಮಗಳಲ್ಲ ಆಕಿ. ಎಲ್ಲವನ್ನ ಕಷ್ಟ ಸಹಿಸ್ತಾಳ ನೋಡ್ರಿ. ಹೇಮರೆಡ್ಡಿ ಮಲ್ಲಮ್ಮನ ತುಸ ಕಾಡಿದ್ರೇನ್ ಅವೆಲ್ಲ ಹೇಳಕ್ ಸಮಯ ಇಲ್ಲ ನನಗ, ದೊಡ್ಡ ಕತೆ ಅದು, ತಿಂಗಳ ನಡ್ಲಿ ಹೇಳುವಂತ ಕತೆಗಳವೆಲ್ಲ. ಹೇಮರೆಡ್ಡಿ ಮಲ್ಲಮ್ಮಗ ಹುಚ್ಚ ಬರಮರೆಡ್ಡಿ ಏನ್ರಿ, ಅಂತ ಹುಚ್ಚ ಬರಮರೆಡ್ಡಿ ನಾದ್ನ್ಯಾರ ಬಸ್ಸಮ್ಮ ನಾಗಮ್ಮ ಅನ್ನೋರ್ ಇದ್ರು. ನಾದ್ನ್ಯಾರನ ಅವ್ರು ಕರೆ ನಾದ ತಿರಕಿನ ಯಾವತ್ತು ಅಂತವ್ರ ಕೈಯೊಳಗ ಅಂತ ಅತ್ತಿಮವ್ರ ಕೈಯಾಗ ಪಾರ್ಗಂಡು ಪರಮಾತ್ಮನ ಒಲಿಸಿದ್ಲಕಿ. ಜಗತ್ತಲ್ಲಿ ಕೀರ್ತಿವಂತಳಾದಳು ಹೇಮರೆಡ್ಡಿ ಮಲ್ಲಮ್ಮ ಅಂತಂದ್ರ ಮಲ್ಲಿಕಾರ್ಜುನನ ಒಲಿಸಿರ್ತಕ್ಕಂಥ ಮಹಾತಾಯಿ ಅಂತೇಳಿ ಸಾಧ್ವಿ ಸ್ತ್ರೀ ಅಂತ ತಿಳ್ಕೊಂಡು ಹೆಸರ ಅಜರಾಮರವಾಗಿ ಉಳಿಬೇಕಾದ್ರ ಕಾರಣ ಏನು ಅಂತ ಕೇಳಿದ್ರೆ, ಎಷ್ಟೇ ಕಷ್ಟ ಬಂದ್ರು ಕೂಡ ಪರಮಾತ್ಮನ ಭಕ್ತಿನೂ ಬಿಡ್ಲಿಲ್ಲ. ಆದ್ರ ಆ ಮನೆಯೊಳಗೆ ಮತ್ ಯಾರಾಗಿದ್ರ ಇಂತ ಎಲ್ಲಿ ಸರಿ ಇಲ್ಲೇನಿರೋದು ಅಂತ ತಿಳ್ಕೊಂಡು ಹೋಗ್ತಿದ್ರು. ಆದ್ರ ಎದೆಗುಂದದೆ ಅಲ್ಲಿ ಪರಮಾತ್ಮನನ್ನ ನಂಬಿ ಏನ್ ಮಾಡಿಲ್ಲ ಅಂತ ಕೇಳಿದ್ರ ಉಳಿದ್ಲು ಅಂತ ಅರ್ಥ. ಅದಕ್ಕಾಗಿ ಒಬ್ಬ ಹೆಣ್ಮಗಳು ಮಾನವತಿ ಸತಿಲೇಸು ಅಂದ್ರ ಅದಕ್ಕಂತಾನೆ ಇಲ್ಲಿ ಸರ್ವಜ್ಞ ವಚನ ಸರ್ವಜ್ಞಕಾರರು ಒಳ್ಳೆ ಹೆಣ್ಮಗಳು ಇರ್ಬೇಕಂತ ಅಲ್ಲಿ. ಹಂಗ ನಿಮ್ಗೊಂದ್ ಮಾತು ಹೇಳ್ತೇನೆ. ಮನಿಯೊಳಗ ಯಾರ ಬಂದ್ರು ಅಂತಂದ್ರ ನಮ್ಮ ಮನೆ ಬಂದಿರ್ತಕ್ಕಂಥ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆತ್ ನೋಡು ಅನ್ರಿ, ಖುಷಿ ಆಕತಿ ಅವ್ರಿಗೆ. ಖುಷಿ ಆಕತಿಲ್ಲ ಅವ್ರಿಗೆ. ಅದ ನೀವು ಮಕ ತಿರುಗಿಸ್ಕೊಂಡ್ ಒಳಗ್ ಹೋದ್ರಿಪ್ಪ ಅವ್ರು ಬಂದ್ ಕೂಡ್ಲೆ ಅವ್ರ ಮನಸ್ಸಿಗೆ ಬೇಜಾರಾಕತಿಲ್ಲ ಆಕತ್. ಮತ್ತೊಂದ್ಸಲ ಯಾಕೆ ಬರ್ತಾರ ಅವ್ರ ಮನಿಗೆ? ಬರಂಗಿಲ್ಲ. ಮನಿಗೆ ಗೌರವ ತಂದು ಕೊಡಕಿನ ಹೆಣ್ಮಗಳನ್ನ, ಮನಿಗೆ ಅಗೌರವ ತಂದು ಕೊಡಕಿನೋ ಆ ಮನೆಯಾಗಿರ್ತಕ್ಕ ಹೆಣ್ಮಗಳನ್ನ. ಅದಕ್ಕ ಆಕಿ ಮಾನವತಿ ಸತಿಲೇಸು ಅಂತ ಅಂದ್ರ ಅವ್ರು. ನಿಮ್ಗೊಂದ್ ಮಾತು ಹೇಳ್ತೇನೆ, ಏನು ಅಂತ ಕೇಳಿದ್ರ ಮನಿಯೊಳಗ ಎಂತ ಹೆಣ್ಮಕ್ಳು ಇರಬೇಕು ಅನ್ನೋದ್ರ ಬಗ್ಗೆ ಮನಿ ಒಂದು ಆಧಾರ ಸ್ತಂಭ ಅಂತಕಿ. ಕಂಬ ಅದ್ದೇರಿ ಮನ್ಯಾಗ ಕಂಬ ಇರ್ತೈತಿಲ್, ಹಂಗ ಒಬ್ಬ ಕಂಬ ಇದ್ದಂಗ ಮನಿ ಕಂಬ ಇದ್ದಂಗ ಅಂತ ನೋಡ್ರಿ. ಆ ಕಂಬ ಒಂದ್ ಇತ್ತಂದ್ರ ಆ ಮನಿ ನಿಲ್ತೈತಿ, ಆ ಕಂಬ ಇಲ್ದ್ರ ಎಲ್ಲಾ ಮನಿ ಬಿದ್ದು ಹೋಗ್ತೈತಿ. ಹಂಗ ಒಂದ್ ಮನಿ ಆಧಾರ ಸ್ತಂಭ ಇದ್ದಂಗ ಅಂತ ಹೆಣ್ಮಗಳು ಅವ್ರ ಹೆಂಗ ಅನ್ನೋದ್ರ ಒಂದ್ ದೃಷ್ಟಾಂತ ಮುಖಾಂತರ ಹೇಳೋಣಂತ. ಏನಂತ ಕೇಳಿದ್ರ, ಒಂದ್ ಸಣ್ಣ ಹಳ್ಳಿಯೊಳಗ ಒಂದು ದೊಡ್ಡ ಶ್ರೀಮಂತ ಮನುಷ್ಯ, ದೊಡ್ಡ ಚಲೋ ಒಂದ್ ಮನಿ ಕಟ್ಟಿದ್ದ, ದೊಡ್ಡ ಮನಿ ಕಟ್ಟಿದ್ದವ. ಆ ಮನಿ ನೋಡ್ಲಿಕ್ಕೆ ಎಲ್ಲಾರು ಹೋಗ್ತಿದ್ರು. ಎಲ್ಲಾರು ಮನಿ ನೋಡಕ ಏಲಕ್ಕಿ ಹೊಚ್ಚ ಎಲ್ಲಾರು ಸಂಚಾರಕ್ ನೋಡ್ತಿದ್ರು. ನೋಡಿ ಏನ್ ಮಾಡ್ತಿದ್ರು ಅಂತಂದ್ರ ಅವ ಅಲ್ಲೇ ಕುರ್ಚಿ ಹಾಕೊಂಡು ಸಾವುಕಾರ ಕೊಂಡಿರ್ತಿದ್ದ. ಬಾಳ ಸುಂದರವಾಗಿರ್ತಕ್ಕಂಥ ಮನಿ ಅದ ನೋಡು, ಬಾಳ ಒಳ್ಳೆ ಮನಿ ಅದ ಅಂತ ಹೇಳಿ ಬಾಳ ಸಂತೋಷ ಆಕೈತಿ ಎಲ್ಲಾರಿಗೂ. ಸಂತೋಷದಿಂದ ಹೋಗ್ತಿದ್ರು. ಆವಾಗ ಏನ್ ಮಾಡ್ತು ಅಂತ ಕೇಳಿದ್ರ, ಒಂದ್ಸಾರಿ ಎಲ್ಲಾರು ನೋಡಿ ಚಲೋ ಅಂದ್ ಹೋಗ್ತಿದ್ರು. ಖುಷಿ ಆಕಿತ್ತು ಇವನಿಗೆ, ಸಾವುಕಾರನಿಗೆ ಬಹಳ ಖುಷಿ ಅನಿಸ್ತಿತ್ತು. ಒಂದ್ ಸಾರಿ ಏನ್ ಮಾಡಿದ ಅಂತ ಕೇಳಿದ್ರ, ಬಡು ಮನುಷ್ಯ ಬಂದಿದ್ದ ಅಲ್ಲಿ. ಅವಂದ್ ಹೆಂಗಂತಾದ್ರಿ ಒಂದ್ ಗುಡಿಸಲ ಒಂದ್ ಚಪ್ಪರ ಮನೆಯಾಗಿದ್ದವ. ಆ ಬಡು ಮನುಷ್ಯ ಬಂದ. ಅವನು ಎಲ್ಲಾರು ನೋಡುವಂಗ ಎಲ್ಲಾ ತಿರುಗಾಡಿ ನೋಡಿದ. ನೋಡಿ ಕೊನೆಗೆ ಬಾಳ ಹೆಂಗತಿಪ್ಪ ಮಣಿ ಅಂತ ಕೇಳಿದ. ಸಾವುಕಾರ ಕೇಳುದ ಪದ್ಧತಿ ಅದೊಂದು, ಹೆಂಗ ಅನಿಸ್ಪ ನಿನ್ಗ ಅಂತ ಕೇಳಿದ. ಆ ಬಡು ಮನುಷ್ಯ ಒಂದ್ ಮಾತಂದ, ಎಂತ ಮನಿರಿ ಇದ ಅಂದವ. ಎಲ್ಲಾರು ವಾ ಅಂದ್ ಹೋದಂತ ಮನಿಗೆ ಇದೆಂತ ಮನಿರಿ ಅಂದವ.
ನಮ್ ಮನಿ ಒಂದ್ ಕಂಬ, ಆ ಕಂಬದ ಕಿಮ್ಮತ್ ಆಗಂಗಿಲ್ಲ ನಿಮ್ ಮನಿಗೆ ಅಂದವ್. ಹಂಗ ಅಂದ್ಕೊಲಿ ಅವ್ ಇದನಿಸ್ತು, ಅಲ್ಲಪ್ಪ ನಾನು ಎಷ್ಟೋ ಕೋಟಿ ರೂಪಾಯಿ ಇದಕ್ ಖರ್ಚು ಮಾಡಿ ಮನಿ ಕಟ್ಟಿದೇನಿ, ಅಂತದ್ರಾಗ ನಮ್ ಮನ್ಯಾಗಿದ ಒಂದ್ ಕಂಬದ ಕಿಮ್ಮತ್ ಆಗಂಗಿಲ್ಲ ನಿನ್ ಮನಿ ಅಂತಿ ಅಂದಾಗ ಅದ್ ಎಂತ ಮನಿ ಕಟ್ಸಿರ್ಬೇಕಿವ. ಹಂಗ ಅನಿಸ್ತ ಅವನಿಗೆ. ಹಂಗ ಅನಿಸಿ ಏನ್ ಮಾಡಿದ ಅಂತ ಕೇಳಿದ್ರ, ಆತೆ ನಾಳೆ ನಿಮ್ ಮನಿ ನೋಡಕ್ ಬರ್ತೀನಿ ಅಂದ. ನಿಮ್ದ ಕಂಬ ನೋಡಕ್ ಬರ್ತೀನಿ ಅಂತಂದ. ನಾಳೆ ನಿಮ್ ಮನಿಗ್ ಬರ್ತೀನಿ ಅಂದವ ಸಾವ್ಕಾರ. ಹ್ಞೂ ಅಂತೇಳಿ ಆಗಿನ ಕಾಲ ಎಲ್ಲ ಕುದುರೆ ಎತ್ತಿಕೊಂಡು ಹೋದ್ರಿ. ಬೆಳಿಗ್ಗೆ ಅಂದ್ರೆ ಮುಂಜಾನೆ ಅಂದ್ರೆ ಹೋದ. ನೀವ್ ಎತ್ತಾರೈತಿ ಗಳೆ ತಗೊಂಡ್ ಗಳೆ ಹೊಡ್ಯಾಕ್ ಹೋಗಿದ್ ಹೊಲಕ್ಕ. ಮನ್ಯಾಗ ಅವ್ನ ಹೆಂಡ್ತಿ ರೊಟ್ಟಿ ಮಾಡ್ತಿದ್ಲು. 10-11 ಗಂಟೆ ಆಗಿತ್ತು. ಮನ್ಯಾಗ ರೊಟ್ಟಿ ಮಾಡ್ತಿದ್ದಳಕಿ. ಅವಾಗ ಅದಾರೇನ್ರಿ ಯಾರಿದ್ರ ಮನ್ಯಾಗ ಅಂತ ಬಂದ. ಕುದುರೆ ಒಂದ್ ತಗೊಂಡ್ ಹೋಗಿದ್ದಲ್ಲ, ಬೇವಿನ ಗಿಡ ಕಟ್ಟಿದವನಂದ್ರ ಬಂದ. ಆಕೆ ರೊಟ್ಟಿ ಮಾಡತ್ತಿದ್ಲು, ಕೈ ಒರೆಸಿಕೊಂತ ಬಂದ್ಲು. ಯಾರ್ರಿ ಅನ್ನಾರ, ಯಾರ್ ಬರ್ರಿ ಅಂತ ಆಕೆ. ಯಾರ್ರಿ ಬರ್ರಿ ಅಂದ್ ಕೂಡ್ಲಿ ಅಂತಂದ್ರ ನೀರ್ ಕೊಟ್ಲು. ಕೈಕಾಲ್ ಮುಖ ತೊಕೊಳಕ್ ನೀರ್ ಕೊಟ್ಲು, ಒಂದ್ ಚಿರ್ಗಿ ನೀರ್ ಕೊಟ್ಲು. ಕೈಕಾಲ್ ಮುಖ ತೊಳ್ಕೊಂಡ ಎತ್ತಾರೈತಿ ಬಂದ್ ಒಂದ್ ವರ್ಷಿನ ಒಂದ್ ಕಂಬಳಿ ಹಾಸಿದ್ಲು. ಹೊರಸಿತ್ತು ಕಂಬಳಿ ಹಾಸಿದ್ದು. ಕುಂತ ಕೂಡ್ಲೆ ತನ್ನ ಹೈನ್ ಮನ್ಯಾಗ ಅಷ್ಟ ಬಡವ್ರದ್ರು ಹೈನಿತ್ತು. ಚಲೋ ತಂಗ ಒಂದ್ ಗ್ಲಾಸ್ ಹದ ಮಜ್ಜಿಗೆ ಮಾಡಿ ಕೊಟ್ಲು. ಕುಡಿದ್ ಬಿಸ್ಲಾಗಿಂದ ಬಂದ್ ನಾನು ಅಂತ ಹೇಳಿ, ಏನ್ರಿ ಬಡವ್ರ ಮನಿಗೆ ಭಾಗ್ಯಲಕ್ಷ್ಮಿ ಬಂದಂಗಾತ್ರಿ, ನಿಮ್ಮಂತ ಶ್ರೀಮಂತ ನಮ್ಮ ಮನಿಗೆ ಯಾವಾಗ ಬರ್ಬೇಕ್ ನೀವ, ನಮ್ ಬಾಳ ಸಂತೋಷ ಆತ್ರಿ, ಸ್ವತಃ ನಮ್ಮ ಅನ್ನ ಬಂದಂಗ ಆತ್ರಿ, ನನಗ ಬಾಳ ಖುಷಿ ಆತ್ ನೋಡ್ರಿ ಅನ್ನಾರ ಅಂದ್ಲಕಿ. ಅಂದ ಎಲ್ಲಾ ರೊಟ್ಟಿ ಕಾಯಿಪಲ್ಲೆ ಎಲ್ಲಾ ಮಾಡಿದ್ರು ನೋಡು. ಶಾವಿಗೆ ಬಸದ್ಲು, ತುಪ್ಪ ಕಾಯಿಸಿದ್ಲು. ಆಮೇಲೆ ಎಲ್ಲಾ ಮಾಡಿ ಚಂದಂಗ್ ಪ್ರಸಾದ ಊಟಕ್ ಕೊಟ್ಲು. ಊಟಕ್ ಕೊಟ್ಟು ಊಟ ಮಾಡಿದ. ಊಟ ಮಾಡಿದ ಕೂಡಲೇ ಮ್ಯಾಲೆ ತಾಂಬೂಲ ಕೊಟ್ಲು. ತಿನ್ಕೋತ ಕೂತಿದ್ದ. ಕುಂದ್ರುಗಳಂತ ಬಂದ್ರಿ ಹೊಲದಿಂದ ಗಳಿ ಹೊಡದ್. ಬಿಸಲಾಗಿತ್ತಲ್ಲ ಮತ್ ಬಂದ. ಗಂಡ ಬಂದ್ ಕೂಡ್ಲೆ ಹಕ್ಯಾಗ ಅವನ್ನ ಕಟ್ಟಿದ ಕೊಟ್ಟಿಗ್ಯಾಗ. ಕಟ್ಟಿ ಕೈಕಾಲ್ ಮುಖ ತಕೊಂಡ್ ಬಂದ. ಸಾವ್ಕಾರ ಬಂದ್ರಿ ಬಾಳ ಚಲೋ, ನಮಸ್ಕಾರ ಅಂತೆಲ್ಲಾ ಆತು. ಆಮೇಲೆ ಬಂದ್ ಕೂಡ್ಲೆ ಬಹುಶಃ ಅವ ಮನುಷ್ಯನ್ಯಾಗ ಸಾವ್ಕಾರ ಅಂತಿದ್ದ. ಬಹುಶಃ ಇದೇನಾರ ದನ ಕಟ್ಟು ಮನಿ ಇರ್ಬೇಕು, ಅವಂದೇನ್ರ ದೊಡ್ಡ ಮನಿ ಊರಾಗ ಇದ್ದಿರ್ಬೇಕು. ಆ ಮನಿಯೊಳಗ ಅದನ್ನ ತೋರ್ಸಾಕ್ ಕರ್ಕೊಂಡ್ ಹೋಗಿರ್ಬೇಕಂತ ನೀವ್ ತಿಳ್ಕೊಂಡ ನೀವ. ಹಂಗ ತಿಳ್ಕೊಂಡಿದ್ದ. ಏನ್ರಿ ಬರ್ರಿ ಅಂತಂದ. ಬಂದ್ ಬಾಳ ಹೊತ್ತಾತೇನ್ರಿ ಸಾವ್ಕಾರ. ಏನಪಾ ಈಗ ಬಂದಿ ಒಂದ್ ತಾಸ ಆತು ಅಂತಂದ. ಹಂಗ ಅಂದ್ ಕೂಡ್ಲೆ ಅಂದ್ರ, ಹಂಗಾರ ನಿಮ್ದೆಲ್ಲಾ ಉಪಚಾರ ಎಲ್ಲಾ ಆಗೇತ್ರಿ ಅಂತಂದ. ಆಮೇಲೆ ಅವನು ನೀರ್ ಕುಡ್ದ್ ಕುಂತ. ಹಂಗಾರ ಮೊದಲ ಕಂಬ ತೋರಿಸ್ತಿರು, ಹೌದಿಲ್ರಿ, ಏನ್ ಊಟ ಮಾಡ್ತಿರ ಅಂತ ಕೇಳಿದ ಸಾವ್ಕಾರ. ಕಂಬ ಏನ ನೋಡಿಲ್ರಿ ನೀವ ಅಂದವ. ಇಲ್ಲ ನೋಡಿಲ್ಲ. ಬಾ ಇಲ್ಲೇ ಅಂತಂದ ಹೆಂಡತಿ ಕರೆದ ಕೂಲಿ ಬಂದ್ ಕೈ ಒರ್ಸ್ಕೊಂತ ಬಂದ್ ನಿಂತಳ. ಪಾಪಕಿ ಇದ ನೋಡ್ರಿ ನಮ್ಮ ಮನಿ ಕಂಬ ಅಂದ. ಇದ ನಮ್ಮ ಮನಿ ಕಂಬ ಅಂದ್ ಕೂಡ್ಲೆ ಹೇಳಿದ ಕೂಡ್ಲೆ ಬಹಳ ಆಶ್ಚರ್ಯ ಆತ ಅವನಿಗೆ. ಈಗ ನಾ ಹೊಲಕ್ ಹೋಗ್ಬೇಕಾದ್ರ ನೀ ಬರ್ತಿ ಅಂತ ಹೇಳಿಲ್ಲ ನಮ್ಮ ಮನ್ಯಾಗ. ನೀ ಬರ್ತಿ ಹಿಂಗ್ ಉಪಚಾರ ಏನೇನ್ ಉಪಚಾರ ಆಗೈತಿ ಹೇಳ್ರಿ ನನಗ ಅಂದವ. ಬಡು ಮನುಷ್ಯ. ಏನ್ರಿ ಪಾಪ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗ ಮನ್ಯಾಗ. ಬಂದ್ ಕೂಡ್ಲೆ ಅಂದ್ರ ಕೈಕಾಲ್ ಮುಖ ತೊಳ್ಕೊಳಕ್ ನೀರ್ ಕೊಟ್ಲು, ಹದ ಮಜ್ಜಿ ಮಾಡಿ ಕೊಟ್ಲು. ಆಮೇಲೆ ಪ್ರಸಾದಕ್ಕೆ ಏನ್ ಚಂದ ತಮ್ಮ ಅನ್ನ ಬಂದ, ನಮ್ ತಂದೆ ಬಂದ ನಂಗ ಪ್ರಸಾದಕ್ ನೀಡಿಲ್ ಪ್ರೀತಿಯಿಂದ. ಎಲ್ಲಾ ಬಿಸಿ ಬಿಸಿ ಅಡಿಗೆ ಊಟ ಮಾಡಿದೆ. ಹಿಂಗ ಕುಂತೀನಿ ನೀ ಬಂದ್ರಿ ಅಂತಂದವ. ಹಂಗ ಅಂದ್ಕೂಡ್ಲೆ ನಿನ್ನೆ ಮನಿಗ್ ಬಂದಿನಿ ನಾನ. ಒಂದ್ ತಾಸ್ ತಿರುಗಾಡಿನಿ. ಯಾರ ಒಂದ್ ಕಪ್ ನೀರ್ ಕುಡಿಯೋ ಅನ್ನೋ ದಿಕ್ಕಿಲ್ಲ, ಒಂದ್ ಕಪ್ ಚಾ ಮಾಡ್ಕೊಳ್ಳೋ ದಿಕ್ಕಿಲ್ಲ. ಹಸದಿರ್ಬೇಕು ಅಡ್ಡಾಡಿ ಒಂತೊತ್ತು ಅನ್ನಾರ ಉಣ್ಣ ಅಂತ ಅನ್ನುವಂತ ಅನ್ನವ್ರ ಯಾರು ಇಲ್ಲ. ಮತ್ ಅಂತ ಮನಿಗಳ ತಗೊಳೇಮದು ಅಂತ ಮನಿಗಳಲ್ಲ ಹಾಳ ದೇಗಲ ಅಂದವ. ದಾನವಿಲ್ಲದ ಮನೆ ದೊಡ್ಡದಾದರೇನು ಫಲ. ಅದಕ್ಕಂತನೇ ಗುಣವೇ ಭೂಷಣವಲ್ಲದೆ ಮನೆ ಹೇಮಾದಿಗಳು ಭೂಷಣವಲ್ಲ. ಮಹಾತ್ಮರು ಹೇಳ್ತಾರ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಬಹಳ ಸುಂದರ ರಥದೇವಿನಿ ಮಿರಿಸ್ತಕ್ಕಂತ ರೂಪ ಐತಿ. ಖರೆ ಏನ್ ಮಾಡೋದು, ಗುಣಾನ ಚಲೋ ಇಲ್ಲ. ಬಂಗಾರ ಬಾಂಡೆ ಒಳಗ ವಿಷ ತುಂಬಿದಂಗಂತ ಹೇಳ್ತಾರ. ಅದಕ್ಕ ಇಲ್ಲಿ ನಮ್ಗೆ ಯಾವ ಬೇಕು ಅಂತ ಉತ್ತಮ ಕ್ವಾಲಿಟಿ ಅಂತಂದ್ರೆ ಒಳ್ಳೊಳ್ಳೆ ಸದ್ಗುಣಗಳು ಬೇಕು. ನೋಡ್ಲಿಕ್ಕೆ ಹೆಂಗ ಇದ್ರು ಕೂಡ ಒಳ್ಳೆ ಸದ್ಗುಣ ಇದ್ರ ಗುಣವಾನ್ ಸರ್ವತ್ರ ಪೂಜ್ಯತೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ, ಧನವಾನ್ ಪೂಜ್ಯತೆ ಅಂತ ಎಲ್ಲಿ ಒಂದಿಲ್ಲ. ಶ್ರೀಮಂತ ಪೂಜೆ ಮಾಡ್ರ ಅವ್ನು ಬಾ ಕೋಟ್ಯಾಧಿಪತಿ ಅದಾನ ಅಂಬಾಣಿ ಅಂತಂದ್ರ ಅಂದಿಲ್ಲ ಯಾರು. ದೊಡ್ಡ ಶ್ರೀಮಂತ ಅದಾನ ಟಾಟಾ ಬಿರ್ಲಾ ಅವನ್ ಪೂಜೆ ಮಾಡ್ರ ಅಂತ ಯಾರು ಅಂದಿಲ್ಲ. ಯಾರ ಮನೆಯಾಗ ಫೋಟೋ ಅದಾನ ಅವನು ಇಲ್ಲ. ಯಾಕಂತ ಕೇಳಿದ್ರ ಇಲ್ಲಿ ಗುಣಕ್ಕ ಬಹಳ ಬೆಲೆ ಅದ. ಗುಣವೇ ಭೂಷಣ. ಗುಣವನ್ನ ಒಳ್ಳೆ ಗುಣಗಳನ್ನ ನಮ್ಮ ದೇಹದಲ್ಲಿ ಸಂಪಾದನೆ ಮಾಡಿಕೊಂಡ್ವಿ ಅಂತ ಕೇಳಿದ್ರೆ
ಎಲ್ಲಿದ್ರು ಪೂಜ್ಯವಾನ ಆಗ್ತಾನೆ. ಎಲ್ಲಾರು ಅವ್ನ ಏನ್ ಮಾಡ್ತಾರಂತ, ಎಂತ ಒಳ್ಳೆ ಸದ್ಗುಣ ನೋಡ್ರಿ, ಒಳ್ಳೆ ಗುಣ ನೋಡ್ರು ಅಂತ. ಕರುಣ, ದಯಾ ಬುದ್ಧಿನು, ಕರುಣಾ ಗುಣ, ಆಮೇಲೆ ಸಾಂತ್ವನ ಹೇಳತಕ್ಕಂಥ ಗುಣ, ದಾನ ಧರ್ಮ ಮಾಡುವಂತ ಗುಣ, ಪರೋಪಕಾರ ಮಾಡ್ತಕ್ಕಂಥ ಸದ್ಗುಣ, ಇವೆಲ್ಲ ಇರ್ಬೇಕು ಜೀವನದಲ್ಲಿ. ಮತ್ತ ಮೃಗೀಯ ಗುಣ ಇರ್ತ ಕೆಲವೊಂದು. ಎಷ್ಟ್ ಬೇಕಾದ್ ಕಷ್ಟ ಹೇಳ್ರಿ ಅವ್ರ ಮುಂದ, ಕಲ್ಲು ಕುಂತ್ರ ಅಂದ್ರ ಮೃದುವಾಗಿ ಅವನ್ ಹೃದಯನ ಮೃದು ಇಲ್ಲಕ್ಕಂದ್ರೆ ತಗೊಂಡ್ ಏನ್ ಮಾಡೋದು. ದಯಾ ಗುಣಾನ ಇರ್ಲಿಲ್ಲ ಅಂದ್ರೆ ಮನುಷ್ಯನಾಗಿ ಹುಟ್ಟಿ ಕುಂತಲ್ಲಿ ಮೃಗಾಗಿ ಹುಟ್ಟಬೇಕಾಗಿತ್ತು ಅಂತಾರ. ಅದಕ್ಕೆ ಒಳ್ಳೆ ಮೃದುವಾಗಿರ್ತಕ್ಕ ಮನುಷ್ಯನಂಗ ಬದುಕ್ಬೇಕಂತ. ಏನಾದರೂ ಆಗೋ ಮೊದಲು ಮಾನವನಾಗುವಂತ ಹೇಳಿದ್ದಾರೆ. ಅದಕ್ಕ ಇಲ್ಲಿ ಮಾನವತಿ ಸತಿ ಲೇಸು. ಅದಕ್ಕ ಅಂತ ಒಂದು ನಮ್ಮ ಮನಿ ದೊಡ್ಡದಾಗೋದ್ ಬೇಕಾಗಿಲ್ಲ, ಮನಸ್ಸು ದೊಡ್ಡದಾಗ್ಬೇಕು, ಒಳ್ಳೆ ಸದ್ಗುಣಗಳು ಬೇಕು. ಮನಸ್ಸು ದೊಡ್ಡದಿತ್ತು ಅಂತ ಕೇಳಿದ್ರೆ ಅಲ್ಲಿ ಏನು ಕೊರತೆ ಇರುದಿಲ್ಲ. ಅದಕ್ಕೆ ಇಂಥ ಒಂದು ಸತಿ ಮನಿಯೊಳಗೆ ಹೆಣ್ಮಕ್ಳು ಹೆಂಗಿರ್ಬೇಕು, ಮಹಾಲಕ್ಷ್ಮಿ ಇದ್ದಂಗಂತ. ಒಳ್ಳೆ ಸದ್ಗುಣವಂತರ ಹೆಣ್ಮಕ್ಳು ಮನಿಯೊಳಗಿದ್ರ ಅಂದ್ರೆ ಮನಿ ಶೋಭೆ ಅಂತ. ಅದಕ್ಕ ಮನಿಯೊಳಗ ಇಂಥ ಒಳ್ಳೆ ಮಹಾಲಕ್ಷ್ಮಿ ಮನಿಗ್ ಬಂದಿರ್ತಕ್ಕಂಥ ಗೃಹಿಣಿ ಅತ್ತಿ ಸೊಸಿ ಒಂದ್ ತಾಯಿ ಮಗಳಂಗಿರ್ಬೇಕಂತ. ಅತ್ತಿ ಮಗಳಂಗ್ ನೋಡ್ಕೋಬೇಕಂತ, ಸೊಸಿ ತಾಯಿ ಹಂಗ್ ನೋಡ್ಕೋಬೇಕಂತ. ಆ ಮನಿ ನಂದನವನ ಆಗ್ತತಿ. ಮತ್ತ ಅತ್ತಿ ಹಂಗ ಸೊಸಿ ಹಂಗ ಒಂದ್ ಭೇದ ಭಾವನೆ, ಮೇಳು ಕೀಳು ಇಂಥ ಭಾವನೆ ಅತ್ತಿ ಮನಸ್ಸಿನಾಗ ಬಂದ್ರ ಅದು ಮನಿ ಹಂಗ ಉಳಿಯಂಗಿಲ್ಲ, ಅದು ನರಕ ಆಗ್ತದ. ನಂದನವನ ಮಾಡ್ಕೊಳ್ಳೋದು ನಮ್ ಕೈಯಾಗೈತಿ, ಹೌದಿಲ್ರಿ? ಆಮೇಲೆ ನರಕ ಮಾಡ್ಕೊಳ್ಳೋದು ನಮ್ ಕೈಯಾಗನ ಐತಿ. ಅದಕ್ಕ ಯಾವಾಗಲೂ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಹಿಂಗಾಗಿತ್ತು ಒಂದ್ಸರಿ ಪ್ರವಚನ ನಡೆದಿತ್ತ. ಪ್ರವಚನ ನಡೆಯುವಂತ ಸಂದರ್ಭ ಪ್ರವಚನ ಬರತ್ರಿ ಇಬ್ರು ಅತ್ತಿ ಸೊಸಿ. ಬರುವಾಗ ಏನ್ ಪ್ರಸಂಗ ಆತಂತ ಕೇಳಿದ್ರೆ ಕರೆಂಟ್ ಹೋಗ್ಬಿಟ್ಟು. ಕರೆಂಟ್ ಇವ್ ಗೊತ್ತಲ್ಲ, ಇವು ಯಾವಾಗ ಹೋಗ್ಕ ಯಾವಾಗ ಬರ್ತಾ ಹೇಳಕ್ ಬರಂಗಿಲ್ಲ. ಕರೆಂಟ್ ಹೋಗ್ಬಿಟ್ಟು. ಕರೆಂಟ್ ಹೋದ್ ಕೂಡ್ಲಿ ಅಂದ್ರ ಅತ್ತಿ ಏನ್ ಮಾಡಿ ಸೊಸಿ ಸೀರೆ ಉಟ್ಕೊಂಡ್ಲಿ ಕತ್ತಲಾಗ. ಅತ್ತಿ ಸೊಸಿ ಸೀರೆ ಉಟ್ಕೊಂಡಿದ್ಲ. ಇನ್ನು ಬೆಳಕ್ ಪಕ್ಕನೆ ಬಂದು ಉಟ್ಕೊಂಡಿದ್ದ. ಮತ್ ಇವ್ ಕಳಿ ಅಂತ ಹೆಂಗಂತ ಅತ್ತಿ ಸೊಸಿ ಈರ್ ನಡಿವ ಇವತ್ತೊಂದ್ ದಿವ್ಸ ಅಂತ ಅಂದ್ರು. ಬಂದ್ರು, ಒಂದ್ ವಸ್ತ್ರ ತಗೊಂಡ್ಲಿಕ್ಕೆ ಸೊಸಿ ಕೈಯಾಗ ವಸ್ತ್ರ ತಗೊಂಡು ಆಕೆ ಎಲ್ಲಿ ಕುಂಡುತ್ತಾ ಇಲ್ಲಿ ಹಾಸಾಕಿ ಅದನ್ನ. ಎಲ್ಲಿ ಕುಂಡುತ್ತಾ ಅಲ್ಲಿ ಹಾಸಾಕಿ ಅದ್ರ ಮ್ಯಾಗ ಕುಂಡುತ್ತಿದ್ಲ ಅತ್ತಿ. ಎಲ್ಲಾರು ಅನ್ನೋರು ಎಂತ ಒಳ್ಳೆ ಸೊಸಿವ ಇಂತ ಕಲಿಯುಗದಾಗ, ಇಂಥ ಸೊಸಿನ ಎಲ್ಲಿ ನೋಡಿಲ್ ನೋಡ್ ನಾವ್. ಅತ್ತಿ ಸೀರೆ ಮಾಸ್ ಮಾರದಂತ ಹೇಳಿ ಕೈಯ ಸೊಸಿ ನೋಡುದು ಒಂದ್ ವಸ್ತ್ರ ಹಿಡ್ಕೊಂಡು ಬಂದಾಳ. ಎಷ್ಟೊಂದ್ ಸದ್ಗುಣವಂತಿದಾಳ ನೋಡು, ಒಳ್ಳೆ ಹೆಣ್ಮಗಳಿಕಿ ಸೊಸಿ. ನಿನ್ ಪುಣ್ಯ ಬಿಡುವ ಇಂತ ಸೊಸಿನ ಪಡೆದಿ ಅನ್ನೋರು ಎಲ್ಲಾರು ನೋಡಿದವ್ರು. ಆಕಿ ಕೇಳೇ ಬಿಟ್ಲ ಒಬ್ಬಾಕಿ, ಏನ ತಂಗಿ ಎಂತ ಸೊಸಿ ಪಡೆದಿವ ನೀ, ಎಂತ ಪುಣ್ಯವಂತಿ ಅಂತ ಹೇಳುವಾಗ ಸೊಸಿ ಅಂದ್ಲಂತ, ಎಲ್ಲಿದ್ರಿ ಅದು ನಾಯಲ್ಲಿ ವಸ್ತ್ರ ತಗೊಂಡ್ ಆಕಿ ಕುಂತಲ್ಲಿ ಹಾಸುದು, ಮತ್ತ ಅಲ್ಲಿ ಮತ್ ಮಡಿಸಿಟ್ಕೊಳ್ಳೋದು, ಮತ್ತ ಎಲ್ಲಿ ಕುಂತ ಅಲ್ಲಿ ಹಾಸುದು ಯಾಕೆ ಮಾಡ್ತೇನೆ ಗೊತ್ತೇನದನ್ನ? ಆ ಸೀರೆ ಉಟ್ಕೊಳದ್ ನಂದದ. ಉಟ್ಕೊಂಡ್ ಸೀರೆ ನಂದತಿ, ಮತ್ತ ಅದ್ ರಕ್ಷಣೆ ಮಾಡ್ಬೇಕಲ್ಲ, ಎಲ್ಲಿ ಬೇಕಲ್ಲಿ ಕುಂತ ಹೊಲಸ್ ಮಾಡ್ಕೊಂಡ್ ಕೊಡ್ತಾಳು ಅಂದ್ಲಂತ ಆಕಿ. ಮತ್ ಇಂಥ ಪ್ರೇಮದ ಸೊಸಿ, ಇಂಥ ಪ್ರೇಮದ ಅತ್ತಿದ್ರೆ ಹೆಂಗ್ ಗತಿ ಅದು? ಅದಕ್ಕ ಹಿಂಗಿರಬಾರ್ದು. ಅವ್ರ ಹೆಂಗಿರ್ಬೇಕು ಅಂತ ಕೇಳಿದ್ರ ತಾಯಿ ಮಗಳಂಗ ಅಂತ ಬಾಂಧವ್ಯ ಅವರಲ್ಲಿ ಇತ್ತು ಅಂದ್ರೆ ಆ ಮನಿ ಸ್ವರ್ಗ ಆಗಕ್ಕ ಬಹಳ ದಿವ್ಸ ಹತ್ತಂಗಿಲ್ಲ. ಅದಕ್ಕ ಇಲ್ಲೇನೇನೆ ನಾವು ಸುಖದಿಂದ ಬದುಕಬೇಕು, ನೆಮ್ಮದಿಯಾಗಿ ಬದುಕಬೇಕು ಅಂತಂದ್ರೆ ಇಂಥ ಒಳ್ಳೆ ಸದ್ಗುಣಗಳು ನಮ್ಗೆ ಬೇಕು ಅಂತ ಹೇಳಿ ಸರ್ವಜ್ಞ ವಚನಕಾರರು ಬಹು ಸುಂದರ ಬರ್ದಾರ. ಇನ್ನೇನಂತ ಕೇಳಿದ್ರೆ ಮುಂದೆ ಇನ್ನೊಂದ್ 2 ಅದಾವ, ಹೇಳಕ್ ಸಮಯ ಇಲ್ಲ ಈಗ. ಸ್ವಾನುಭಾವಿಗಳ ಕಳೆಲೇಸು, ಎಲ್ಲಕ್ಕೂ ದಾನಿಯೇ ಲೇಸು. ಇವನ್ನೇ 2 ಅದಾವು. ಇವನ್ 2ನೇ ಯಾವ ಹೇಳ್ತು ಅಂತ ಮುಂದೆ ಯಾವ ಸಮಯ ಸಿಗ್ತೈತಿ ಯಾವ ಹೊತ್ತಿಗೆ ಇವನು ಪೂರ್ಣ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಚಿಂತನ ಇಷ್ಟಿದೆ. ಸರ್ವರಿಗೂ ಶರಣಾರ್ಥಿಗಳು.